ಊರಲ್ಲಿ ನಮ್ಮ ಪೂರ್ವಿಕರ ಜಾಗ ಒಂದಿದೆ, ಅದನ್ನ ಯಾರಿಗೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನ ಯಾರು ಮೊದಲು ಮಗು ಹೆತ್ತು ನನ್ನ ಕೈ ಕೊಡ್ತಾರೋ ಆ ಮಗು ಹೆಸರಿಗೆ ಕೊಡ್ಗೆ. ಲಕ್ಕಿ, ಚೆನ್ನಾಗೇನೋ ಇದೆ ಐಡಿಯಾ, ಆದ್ರೆ ಇವಾಗ ಯಾಕೆ ಅದೆಲ್ಲ ಏನೂ ಬೇಕಾಗಿಲ್ಲ. ಅದನ್ನು ನಿನ್ನ ಹೆಸರಲ್ಲೇ ಇಟ್ಕೋ. ನನ್ನ ಹೆಸರಲ್ಲೇ ಇದ್ರು ನಾಳೆ ಅದು ನಿಮ್ಗೆ ತಾನೇ ಬರ್ಬೇಕಾಗಿರೋದು. ಸರಿ, ಒಂದ್ ವೇಳೆ 3 ಜನ ಒಟ್ಟಿಗೆ ಒಳ್ಳೆ ಸುದ್ದಿ ಕೊಟ್ಬಿಟ್ರೆ ಅವಾಗ ಏನ್ ಮಾಡ್ತೀಯಾ? ಆಗಿನ್ನೂ ಸಂತೋಷ. ಆಗ ಬೇರೆ ಯೋಚನೆ ಮಾಡ್ತೀನಿ. ಮೊದಲು ಯಾರು ಒಳ್ಳೆ ಸುದ್ದಿ ಹೇಳ್ತಿರೋ ಅವ್ರ ಪಾಲ್ಗೆ ಆ ಜಾಗ ಖಂಡಿತ ಕೊಡ್ತೀನಿ. ರಂಗ, ನಾನು ನಾಳೆ ಊರಿಗೆ ಹೋಗ್ತೀನಿ ಕಣ. ಏನಮ್ಮ ಇವತ್ತಾನೇ ಬಂದಿದ್ಯಾ? ಆಗ್ಲೇ ಊರಿಗೆ ಹೋಗ್ತೀನಿ ಅಂತೀಯ? ಓಕೆ, ಒಂದು ವಾರ ಇಲ್ಲೇ ಇದ್ಬಿಡು. ದಸರಾಗೆ ಎಲ್ಲ ಒಟ್ಟಿಗೆ ಇಲ್ಲಿಂದಾನೆ ಹೋಗ್ಬಿಡೋಣ. ನಾನೊಂದು ವಾರ ಇಲ್ಲಿ ಇದ್ದು ಬಿಟ್ರೆ ಅಲ್ಲಿ ಗದ್ದೆ ಕೆಲಸ, ತೋಟದ ಕೆಲಸ ಎಲ್ಲ ಹಾಗೆ ನಿಂತು ಬಿಡುತ್ತೆ ಕಣೋ. ನೀವೆಲ್ಲ ಬರ್ತಿರಲ್ಲ, ಆಗಲ್ಲಿ ಜೊತೆಯಲ್ಲಿರೋಣ. ನಾಳೆ ನನ್ನ ಕಳಿಸ್ಕೊಟ್ಬಿಡ. ಸರಿ, ಆಯ್ತು ಲಕ್ಕಿ. ನಾಳೆ ಹೇಳ್ಬಿಡು ಎಷ್ಟೊತ್ತಿಗೆ ಹೋಗ್ತಾ ಇದೆಯಾ ಅಂತ. ನಾನು ನಿನ್ನ ಬಸ್ ಸ್ಟ್ಯಾಂಡ್ ಬಿಡ್ತೀನಿ. ಏನು ಸಂತೋಷ ಆಗ್ಬಿಡ್ತು ನೋಡೋ ರಂಗ ನಿನ್ನ ಹೆಂಡ್ತಿಗೆ. ನಾಳೆ ನಾನು ಹೊರಡ್ಬೋದು, ಆದರೆ ಆಮೇಲೆ ನೀ ಅಲ್ಲಿಗೆ ಬರ್ತೀಯಲ್ಲ, ಆಗ ವಿಚಾರಿಸ್ಕೊತೀನಿ. ಅಮ್ಮ, ಪಾಪ ಅಮ್ಮ ಅಜ್ಜಿ ಇನ್ನೂ ಬಂದು 2 ದಿನ ಆಗಲಿಲ್ಲ, ಆಗಲೇ ಊರಿಗೆ ಹೋಗ್ತಾವ್ರೆ. ಬಂದು ಒಂದೇ ದಿನದಲ್ಲಿ ಶ್ರುತಿ, ರೋಹಿಣಿ ಮುಂದೆ ನಾನು ಮಾನ ಮರ್ಯಾದೆಲ್ಲ ಹರಾಜು ಹಾಕ್ಬಿಡ್ತಾರೆ. ಹೋಗಿ ಸುಮ್ಮಿರೋ. ಓಹೋ, ಅಪ್ಪ ಬಿಡಮ್ಮ. ಏನದು ಗುಸು? ಅದು ನೀವಿನ್ನೂ 1-2 ದಿನ ಇಲ್ಲೇ ಇದ್ದಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿತ್ತು ಅಂತ ಮನೋಜಿಗೆ ಹೇಳ್ತಾ ಇದ್ದೆ. ನಾನು ಇಲ್ಲಿದ್ದಿದ್ರೆ ನಿಂಗೆ ತುಂಬಾ ಸಂತೋಷ ಆಗ್ತಾ ಇತ್ತಾ? ಹ್ಞೂ ಅತ್ತೆ, ಹ್ಞೂ. ನೀನು ಹೂ ಕೊಟ್ಟಿದ್ರಲ್ಲೇ ಅರ್ಥ ಚೆನ್ನಾಗಿ ಆಗ್ತಾ ಇದೆ ನನಗೆ. ಅಮ್ಮ, ಎನ್ನೆ ತಾನು ಬಂದಿದ್ಯಾ, ಇವತ್ತಾಗಲೇ ಹೊರಟು ನಿಂತಿದ್ಯಾ. ಕೆಲಸ ಮಾಡು, ಈ ವಾರ ಇಲ್ಲೇ ಉಳಿದ್ಬಿಡು. ಹಬ್ಬಕ್ಕೆ ಊರಿಗೆ ಹೋಗ್ತೀವಲ್ಲ, ಒಟ್ಟಿಗೆ ಹೋದ್ರಾಯ್ತು. ಹೌದು ಮಾವ, ಅಜ್ಜಿ ಯಾಕೆ ಒಬ್ಬರೇ ಊರಲ್ಲಿ ಇರಬೇಕು? ಇವರು ನಮ್ಮ ಜೊತೆನೇ ಇರ್ಬೋದಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ. ಅಜ್ಜಿ, ನೀವು ನನಗೆ ಒಂದೇ ದಿವಸದಲ್ಲಿ ತುಂಬಾ ಇಷ್ಟ ಆಗೋಗ್ಬಿಟ್ರಿ. ನನಗೆ ಅಜ್ಜಿ ತಾತ ಯಾರೂ ಇಲ್ಲ, ನೀವೇ ನನಗೆ ಫಸ್ಟ್ ಅಜ್ಜಿ. ಪ್ಲೀಸ್ ನೀವು ನಮ್ಮ ಜೊತೆ ಇಲ್ಲೇ ಇದ್ಬಿಡಿ. ಶ್ರುತಿ, ಅಜ್ಜಿಗೆ ಊರಲ್ಲಿ ತುಂಬಾ ಕೆಲಸ ಇರುತ್ತೆ ಕಣಮ್ಮ. ಅವರಲ್ಲಿಲ್ಲ ಅಂದ್ರೆ ಅಲ್ಲಿ ಯಾವ ಕೆಲಸನೂ ಆಗಲ್ಲ ಅಲ್ವಾ? ವ್ಯವಸಾಯ ಮಾಡೋರು ಇಲ್ಲ ಅಂದ್ರೆ ಹೇಗೆ ಹೇಳು ಪಾಪ? ನೋಡಿದೆಲ್ಲಕ್ಕೆ, ನೀನು ಇಲ್ಲೇ ಇದ್ರೆ ತುಂಬಾ ಸಂತೋಷ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ನೀನು ಎಲ್ಲಿ ಇಲ್ಲಿ ಇದ್ಬಿಡ್ತೀಯೋ ಅಂತ ಎದುರ್ಕೊಂಡ್ಬಿಡ್ತಾ ಇದಾರೆ. ಸೂರ್ಯ, ಈ ಸಕ್ಕರೆ ಬಗ್ಗೆ ನಿಮ್ಮೆಲ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಶ್ರುತಿ, ನನಗೂ ಇಲ್ಲಿರ್ಬೇಕು ಅಂತ ತುಂಬ ಆಸೆ ಇದೆ, ಆದರೆ ಏನು ಮಾಡೋದು, ಊರಲ್ಲಿ ತುಂಬ ಕೆಲಸ ಇದೆ. ಹೇಗೂ ನೀವೆಲ್ಲ ಅಲ್ಲಿಗೆ ಬರ್ತಿರಲ್ವಾ? ಅಮ್ಮ, ನಾನು ನಿನ್ನ ಜೊತೆ ಊರಿಗೆ ಬಂದ್ಬಿಡ್ಲಾ ಅಂತ. ಅಯ್ಯೋ ರೇ, ನಿಂಗೆ ಆಪರೇಷನ್ ಆಗೇನು ಸ್ವಲ್ಪ ದಿನನೂ ಆಗಿಲ್ಲ. ಹೆದರ್ಕೋಬೇಡ ಕಣೆ ಶಾಂತಿ, ನಾನೇನೋ ನಿನ್ನ ಗಂಡನ ನಿನ್ನಿಂದ ದೂರ ಮಾಡಲ್ಲ. ಹಂಗ ನಿನ್ನ ಆರೋಗ್ಯ ನೋಡ್ಕೊ, ನಾನು ಹೋಗಿ ಬರ್ತೀನಿ. ಆಯ್ತಮ್ಮ, ಹಾಗೆ ಆಗಲಿ. ಸರಿ ಲಕ್ಕಿ, ಹಾಗಾದ್ರೆ ಬಾ, ನಿನ್ನ ಊರ್ ತಂದು ಬಿಟ್ಟು ಬರ್ತೀನಿ. ನೀನ್ ಯಾಕೋ ಸುಮ್ಮನೆ ಇಲ್ಲಿಗೆ ಬಂದೊಳಗೆ ವಾಪಸ್ ಹೋಗೋಕೆ ಗೊತ್ತಿಲ್ವಾ ನನಗೆ? ಅದು ಅಲ್ಲದೆ ನೀನು ನನ್ನ ಅಲ್ಲಿ ಬಿಟ್ಬಿಟ್ಟು ವಾಪಸ್ ಖಾಲಿ ಬರಬೇಕು. ದುಡಿಯೋ ವಯಸ್ಸಿನಲ್ಲಿ ಯಾಕೋ ಈ ಫ್ರೀ ಸರ್ವಿಸು? ಅಲ್ಲ ಲಕ್ಕಿ, ನಿನಗಿಂತ ದುಡ್ಡು ಮುಖ್ಯನಾ ನನಗೆ? ಅದು ಅಲ್ಲದೆ ಆ ಕಾರ್ ಕೊಡ್ಸಿದ್ದು ನೀನೆ. ನಾನೇ ಕೊಡಿಸಿದ್ರು ನಿನಗೆ ಬೇಕಾದಷ್ಟು ಖರ್ಚಿರುತ್ತೆ ಅಲ್ವಾ? ಕಾರಿಗೆ ಪೆಟ್ರೋಲ್ ಹಾಕ್ಸೋಕಾರು ದುಡಿಬೇಡ್ವೇನೋ? ಅಮ್ಮ, ಬಿಟ್ಟು ಬರಲಿ ಬಿಡಮ್ಮ. ಹಂಗ ಅವನ ಕೆಲಸ ಅವ್ನು ನೋಡ್ಕೊಳಿಕಣ. ಬಸ್ನಲ್ಲಿ ಕೂತ್ರೆ ನಮ್ಮೂರಲ್ಲಿ ತಗೊಂಡೋಗಿ ಇಳಿಸ್ತಾನಪ್ಪ. ಅಜ್ಜಿ, ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೇ? ಯಾಕಿಲ್ಲ? ನನ್ನ ಮಗಂದು ಒಳ್ಳೆ ಮನಸ್ಸು, ಅದಕ್ಕೆ ನಿನ್ನ ಮನೆ ಒಳಗೆ ಬಿಟ್ಟಿದ್ದಾನೆ. ನಾನೇನಾರು ಆಗಿದ್ರೆ ಕೈ ಕಾಲು ಮುರಿದು ಹಾಕ್ಬಿಡ್ತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ ಲಕ್ಕಿ, ನಾನನ್ನ ಗಟ್ಟಿ ಹಿಡ್ಕೋತೀನಿ, ಕೈ ಕಾಲು ಮುರಿದಾಕ್ಬಿಡು. ಆಗ ಶ್ರುತಿಗತಿ ಏನ? ಹೆಣ್ಮಕ್ಳು ಮನಸ್ಸು ನೋವು ಮಾಡಬಾರ್ದು ಕಣೋ. ರವಿ, ಇನ್ನು ಮುಂದಾದರೂ ನಿಮ್ಮ ಅಪ್ಪನಿಗೆ ಒಳ್ಳೆ ಹೆಸರು ತರೋ ಪ್ರಯತ್ನ ಮಾಡು.
ಓಕೆ, ಇವಾಗ ಅಪ್ಪನಿಗೆ ಒಳ್ಳೆ ಹೆಸರು ಇದೆಯಲ್ಲ, ರಂಗನಾಥ ಅಂತ. ಹೊಸ ಹೆಸರು ಏನಕ್ಕೆ? ಅಯ್ಯೋ ಮಂಕೊಂಡದ ಹಾಗಂದ್ರೆ ಅವನ್ಗೆ ಹೆಮ್ಮೆ ತರೋ ಹಾಗೆ ನಡ್ಕೊ ಅಂತ. ಹೌದು, ಮೀನ ಎಲ್ಲಿ? ಅವಳು ಅದು ಏನೋ ರೆಡಿ ಮಾಡ್ತಾಳೆ, ನಿಂಗೇನೋ ಕೊಡ್ಬೇಕಂತೆ. ಸರಿ, ನಾನು ಅವಳ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀನಿ ಇರು. ಅಲ್ಲ ರೀ, ಅವಳ ಹತ್ರ ನೀನು ಸಪ್ರೇಟಾಗಿ ಮಾತಾಡೋದಿರುತ್ತೆ ಅವ್ರಿಗೆ. ನೀನೇ ಹೋಗಿ ಕೇಳು. ಬೇಡ ಬಿಡಿ. ಮೀನಾ, ಅಜ್ಜಿ ಬಂದ್ರಾ? ಬನ್ನಿ. ಏನು ಹುಡುಕ್ತಾ ಇದೆಯೇ? ಈ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಚಳಿ ಆಗುತ್ತೆ ಅಂತ ಶಾಲೆ ತಿಡ್ತಿದ್ದೆ. ಅದೆಲ್ಲ ಇರ್ಲಿ, ನಾನು ನಿನ್ನ ಹತ್ರ ನೆನ್ನೆನೆ ಕೇಳಬೇಕು ಅಂತ ಅಂದ್ಕೊಂಡೆ. ನಮ್ಮ ಸೂರ್ಯ ಸಾಲ ಜಾಸ್ತಿ ಮಾಡ್ಕೊಂಡಿದ್ದಾನ? ಅವನಿಗೇನಾದ್ರು ಹಣದ ಸಮಸ್ಯೆ ಇದೆಯೇನೆ? ಹಾಗೇನೂ ಇಲ್ಲ ಅಜ್ಜಿ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಲ್ಲ, ನಿನ್ನ ಮೈ ಮೇಲೆ ಒಂದು ಒಡವೆನೂ ಕಾಣ್ತಾ ಇಲ್ಲ, ಕೈಯಲ್ಲೂ ಒಂದೊಂದೇ ಬಳೆ ಹಾಕೊಂಡಿದ್ಯಾ? ಅದಾ ಅಜ್ಜಿ, ಭದ್ರವಾಗಿರ್ಲಿ ಅಂತ ಬೀರಲ್ಲೇ ತಿಟ್ಟಿದ್ದೀನಿ. ನನ್ನ ನೋಡ್ತಾ ಇದ್ರೆ ನಿನ್ನ ಕಣ್ಣಿಗೆ ಹೆಂಗ್ ಕಾಣ್ತಾ ಇದ್ದೀನಿ? ಕತ್ತಲ್ಲಿರ್ಬೇಕಾದ ತಾಳಿನೂ ಅದರಲ್ಲೇ ಇಟ್ಟು ಬೀಗ ಹಾಕಿದ್ಯಾ ನೀನು? ಅಷ್ಟನ್ನ ದಾರ ಕಟ್ಕೊಂಡಿದ್ಯಾ? ಅದು ಅಜ್ಜಿ, ಅದು ಹೇಳಮ್ಮ, ಸೂರ್ಯಂಗೆ ದುಡ್ಡಿನ ಸಮಸ್ಯೆ ಇದೆಯಾ? ಅವನು ನನ್ನ ಹತ್ರ ಇಂಥ ಯಾವ ವಿಷಯನೂ ಹೇಳಲ್ಲ ಕಣೆ. ಅದೇನೇ ಇದ್ರು ನನಗೆ ಹೇಳು, ನಾನಿದ್ದೀನಿ. ರಂಗನಾಥ್ನ ಆಸ್ಪತ್ರೆ ಖರ್ಚಿಗೆ ನಿನ್ನ ಒಡವೆ ಎಲ್ಲ ಅಡ ಇಟ್ಟಿದ್ದಾನ? ನಾನು ದುಡ್ಡು ಕೊಡ್ತೀನಮ್ಮ, ಎಲ್ಲದನ್ನು ಬಿಡಿಸ್ಕೊಂತ ಹೇಳು. ಅವ್ರು ಯಾವ ಸಾಲನೂ ಮಾಡಿಲ್ಲ, ಒಡವೆನೂ ಅಡ ಇಟ್ಟಿಲ್ಲ ಅಜ್ಜಿ. ಹಾಗಾದ್ರೆ ಒಡವೆ ಎಲ್ಲೇ? ಅದು ಅತ್ತೆ ಕೊಟ್ಬಿಟ್ಟೆ. ಯಾಕೆ? ಮದುವೆ ಮಾಡ್ಕೊಂಡ ತಕ್ಷಣ ಗಂಡನ್ಗೆ ಅಂತ ಕೋಟಿ ರೂಪಾಯಿ ಮನೆ ತಂದವಳು ನಾನು. ಇವ್ಳು ಯೋಗ್ಯತೆಗೆ ಏನಾದ್ರು ತಂದಿದ? ಆಹಾ, ಇವ್ರಪ್ಪ ಇವ್ಳಿಗೆ ತಾಳಿ ಸರ ಎಲ್ಲ ಮಾಡಿಸಿ ನೆಗೆದು ಬಿದ್ದು ಹೋಗಿದ್ದ. ನೀವು ಕೊಟ್ಟಿರೋ ಬಂಗಾರನ ನಾನ್ ಮುಟ್ಟಲಾತೆ. ನನ್ ಮೈ ಮೇಲೆ ಇನ್ ಮುಂದೆ ಚಿನ್ನ ಅಂತ ಏನಾದ್ರೂ ಸೋಕಿದ್ರೆ ಅದು ನನ್ ಗಂಡ ದುಡ್ಡಿರೋ ದುಡ್ಡಲ್ಲಿ ಮಾತ್ರ. ನನ್ನ ತಂದೆಗೆ ಅವಮಾನ ಆಗೋ ರೀತಿ ಮಾತಾಡಿದ ಮೇಲೂ ನಾನು ಹೇಗಮ್ಮ ಸುಮ್ಮನಿರ್ಲಿ? ಅದಕ್ಕೆ ನನ್ನ ತಾಳಿ ಚೆನ್ನ ಬಿಚ್ಕೊಟ್ಬಿಟ್ಟೆ. ಇದನ್ನ ನಾನು ಮನೆಗೆ ಬರ್ತಿದ್ದ ಹಾಗೆ ಹೇಳ್ದೆ, ಯಾಕೆ ಸುಮ್ಮನೆ ಇದ್ದೆ? ಅವಳೇನು KG ಗಟ್ಲೆ ಬಂಗಾರ ಹಾಕೊಂಡು ಬಂದಿದ್ಲಂತ? ಅಯ್ಯೋ ಅಜ್ಜಿ, ದಯವಿಟ್ಟು ಅಜ್ಜಿ ನೀವೇನು ಕೇಳೋದಕ್ಕೆ ಹೋಗ್ಬೇಡಿ. ಯಾಕೆ ಕೇಳಬಾರ್ದು? ಏನ್ ಅನ್ಕೊಂಡಿದ್ದಾಳೆ ಅವಳು? ಅಜ್ಜಿ ಪ್ಲೀಸ್ ಅಜ್ಜಿ, ನೀವು ಈ ರೀತಿ ಕೋಪ ಮಾಡ್ಕೋತೀರಿ ಅನ್ನೋ ಕಾರಣಕ್ಕೇನೆ ನಾನು ನಿಮ್ಗೇನು ಹೇಳಲಿಲ್ಲ. ಮತ್ತೆ ಇದ್ರ ಬಗ್ಗೆ ಮಾತಾಡಿ ಮನೇಲಿ ಗಲಾಟೆ ಆಗೋದು ಬೇಡ ಅಜ್ಜಿ. ಈಗ ಹೋಗಿ ನೀವೇನಾದ್ರೂ ಕೇಳಿದ್ರೆ ಮಾವ ಬೇಜಾರು ಮಾಡ್ಕೊತಾರೆ. ಪಾಪ, ಅವನೇನು ಈಗ ಸುಧಾರಿಸ್ಕೋತಾ ಇದ್ದಾನೆ. ಅವಳು ಊರಿಗೆ ಬರ್ತಾವಲ್ಲ, ಆಗ ವಿಚಾರಿಸ್ಕೋತೀನಿ. ನೀನ್ ಯಾಕೆ ಬಿಚ್ಕೊಟ್ಟೆ? ಆ ಒಡವೆ ಎಲ್ಲ ಮಾಡಿಸಿದ್ದು ನನ್ನ ಮಗ. ತುಂಬಾ ಸಲ ಮನ್ಸಿಗೆ ನೋವಾಗೋ ರೀತಿ ಮಾತಾಡ್ಬಿಟ್ರು ಅಜ್ಜಿ. ಅದಕ್ಕೆ ನೀವು ಕೊಟ್ಟು ಬಳೆ ಓಲೆ ಮಾತ್ರ ಹಾಕೊಂಡಿದ್ದೀನಿ. ಇವನು ಇದನ್ನೆಲ್ಲ ನೋಡ್ಕೊಂಡು ಹ್ಯಾಕ್ ಸುಮ್ಮನೆ ಇದ್ದಾನೆ? ಲೇ ಸೂರ್ಯ, ಆಲಕ್ಕೆ ಬಾಯಿಲೆ ಬಂದೆ. ಇದೇನು ಮನುಜ ಇವನು ಒಳಗಡೆ ಕರ್ಕೊಂಡು ಮಾತಾಡ್ತಾವ್ರೆ? ಅಮ್ಮ, ಅಜ್ಜಿ ನೀನು ಏನೋ ಜಮೀನು ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಲ್ಲ, ಆ ಜಮೀನ ಇವರಿಬ್ಬರಿಗೆ ಕೊಡಬೇಕು ಅಂತ ಪ್ಲಾನ್ ಮಾಡ್ತಿದ್ರ ಹೇಗೆ? ಹೇ, ಯಾರು ಮೊದಲು ಮಗು ಎತ್ಕೊಡ್ತಾರೋ ಅವ್ರಿಗೆ ಅಂತ ಹೇಳಿಲ್ವಾ ಅಜ್ಜಿ? ದುಡ್ಡು ಕಾಸು ಆಸ್ತಿ ಪಾಸ್ತಿ ವಿಚಾರಕ್ಕೆ ಒಬ್ರಿಗಿಂತ ಒಬ್ರು ಪೈಪೋಟಿ, ತಾಯಿ ಮಗ ಇಬ್ರು. ಏಯ್, ನಮ್ಮಮ್ಮ ಒಂದ್ಸರಿ ಮಾತು ಕೊಟ್ರು ಅಂದ್ರೆ ಮುಗೀತು ಕಣೆ, ಯಾವತ್ತೂ ಮಾತಕ್ಕೆ ತಪ್ಪಲ್ಲ ಅವರು. ಯಾಕೆ ಮಾತಾಡಿತ? ಏನೋ ಇದು? ಇದ ಏಯ್, ಏನೋ ಮಾಡಿದೆ? ತಪ್ಪುಟ್ಟಿ ನಜ್ಜಿಗೆ ಚಾಡಿ ಹೇಳಿದ್ದೇನೆ ನೀನು? ಏಯ್, ಅವಳು ಈ ಮನೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಇದ್ದಾಗ ಇದ್ದಾಳೆ. ಓಕೆ, ಎಲ್ಲ ನಿಮ್ಮ ಮುದ್ದಿನ ಸೊಸೆ ಇದಾರಲ್ಲ, ಅವರೇ ಮಾಡಿದ್ದು. ಇವಳೆಲ್ಲ ಬಿಚ್ಕೊಟ್ಬಿಡ್ಲು. ಅವಳು ಬಿಚ್ಕೊಟ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇದೆಯೇನಾ? ಲಕ್ಕಿ, ಇವಳೇ ಲೆಫ್ಟ್ ಅಂಡ್ ರೈಟ್ ಅವ್ರನ್ನ ವಿಚಾರಿಸ್ಕೊಂಡಿದ್ದಾಳೆ. ಸಕ್ರೆ ಮಾತಾಡಕ್ಕೆ ಮಾತೇ ಬರದೆ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರು. ಅವಳು ಏನಾರು ಮಾತಾಡ್ಲಿ, ನೀನು ಒಂದ್ ತಾಳಿ ಚೈನಾರು ತಂದ್ಕೊಳ್ಬೇಕು ತಾನೇ? ತರಬೇಕು, ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಲಕ್ಕಿ.
ನನ್ನ ಹತ್ರ ಇದೆ ಕಣೋ. ಮೊನ್ನೆ ತಾನೇ ಫಸಲ್ ದುಡ್ಡು ಬಂದಿದೆ, ನಾನು ಕೊಡ್ತೀನಿ. ಬೇಡ ಲಕ್ಕಿ, ಅದು ನಿನ್ನ ದುಡ್ಡು ನಿನ್ನ ಹತ್ರನೇ ಇರಲಿ, ನೀನೇ ಇಟ್ಕೋ. ಏ, ತಾಳಿನಾರು ತಂದ್ಕೊಡು. ಈ ಲಚ್ಚಂದೇವನಹಳ್ಳಿ ಲಕ್ಕಿ ಸೊಸೆ ಕುತ್ಕೆಯಲ್ಲಿ ಒಂದು ಅರಿಶಿನ ದಾರ ಹಾಕೊಂಡಿರೋದ. ಅಜ್ಜಿ ಇವರೇ ಕೊಡಿಸ್ತಾರೆ ಅಂತ ಎಲ್ರ ಮುಂದೆನೂ ಹೇಳಿದ್ದೀನಿ. ನೋಡಿಲಿ, ಇದು ಈ ಮೀನಮ್ಮನ ಶಬ್ದ. ಕೊಡಿಸ್ತೀನಿ, ಎಲ್ಲ ನಾನೇ ಕೊಡಿಸ್ತೀನಿ. ನಿಮ್ಮಮ್ಮ ಮೀನನ್ನ ಯಾವಾಗಲೂ ಗೋಳಾಡಿಸ್ತಾನೆ ಇರ್ತಾಳೆ ಕಣೋ. ನೀನೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಈಗ ಮನೆಗೆ ಇಬ್ರು ಶ್ರೀಮಂತರು ಸೊಸೆ ಬೇರೆ ಬಂದಿದ್ದಾರೆ. ಇನ್ನು ಇವಳನ್ನ ಇನ್ನಷ್ಟು ಕೀಳಾಗಿ ನಡೆಸ್ಕೊತಾಳೆ. ನೀನು ಇದನ್ನೆಲ್ಲ ಗಮನಿಸಿ ಇವಳಿಗೆ ಸಪೋರ್ಟಾಗಿ ನಿಲ್ಬೇಕು. ಅಯ್ಯ, ನಾನು ನಿಲ್ಲದ್ ಬಿಡ್ಲಕ್ಕಿ. ಮೊದ್ಲು ಇವಳು ಬುದ್ಧಿ ಹೇಳು. 24 ಗಂಟೆ ಅವ್ರು ಹೇಳಿದ್ದೆಲ್ಲ ಮಾಡ್ಕೊಂಡು ಚಾಕ್ರಿ ಮಾಡ್ತಾ ಇರ್ತಾಳು. ಮೀನಾ, ನೀನು ಯಾರಿಗೂ ಕಡಿಮೆ ಅಲ್ಲ. ನಿನ್ ಗತ್ತನ್ನ ನೀನೇ ಕಾಪಾಡ್ಕೋಬೇಕು. ಸೂರ್ಯ ನೀನು ಒಬ್ರಿಗೊಬ್ರು ಜೊತೆಯಾಗಿರ್ಬೇಕು. ಮದುವೆ ಆದ ಹೊಸರಲ್ಲಿ ನೀನು ಇವಳನ್ನ ಬಿಟ್ಟು ಸುತ್ತಾಡ್ಕೊಂಡಿರ್ತಿದ್ದೆ. ಈಗ ಅದೆಲ್ಲ ಆಗೋದಿಲ್ಲ ಕಣೋ. ನಿಮ್ಮ ಅಮ್ಮನ ನಂಬಿ ನನ್ನ ಮಗನ್ನ ಅವಳ ಜೊತೆ ಕಳಿಸ್ಕೊಟ್ಟೆ. ಅವನಿಗೆ ನೆಮ್ಮದಿ ಅನ್ನೋದೇ ಇಲ್ದಂಗೆ ಮಾಡಿಬಿಟ್ಲು. ಆದರೆ ಮೀನಾ ಕೈಗೆ ನೀನು ಒಪ್ಸಿದ್ದೀನಿ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ಇವಳು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಆ ನಂಬಿಕೆ ನನಗಿದೆ. ನೀನು ಅಷ್ಟೇ ಇವಳನ್ನ ರಾಣಿ ರಾಣಿ ಹಾಗೆ ನೋಡ್ಕೋಬೇಕು. ತಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಣಿ ಅವರೇ. ತಮಾಷೆ ಸಾಕು. ನೀವಿಬ್ರು ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು. ಅದೇ ಕಣೋ ನನ್ನ ಆಸೆ. ನಿನ್ನ ಆಶೀರ್ವಾದ ಇದ್ರೆ ನಾವು ಯಾವಾಗಲೂ ಚೆನ್ನಾಗಿದ್ದೇ ಇರ್ತೀವಿ ಲಕ್ಕಿ. ಬಸ್ಸಿಗೆ ಲೇಟ್ ಆಗ್ತದೆ, ಮೊದಲು ಹೋಗೋಣ ಬಾ. ಬನ್ನಿ.